ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ರು ಆಲ್ ಇನ್ಫೋ ಕ್ರಿಯೇಟರ್ ಆದರ್ಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಕೂಡ ನಾನು ನಿಮಗೆ ಒಂದು ಗೌರ್ಮೆಂಟ್ ಜಾಬ್ ಅಪ್ಲಿಕೇಶನ್ ಅನ್ನ ತಗೊಂಡ್ಬಂದಿದ್ದೀನಿ. ಹೊಸ ನೇಮಕಾತಿ ಅಧಿಸೂಚನೆ 2025 NI ಏವಿಯೇಷನ್ ಸರ್ವಿಸ್ ಪ್ರೈವೇಟ್ ಲಿಮಿಟೆಡ್ ವತಿಯಿಂದ ನಿಮಗೆ 4787 ಪೋಸ್ಟ್ಗಳನ್ನ ಕರೆದಿದ್ದಾರೆ. ಹುದ್ದೆ ಹೆಸರು ಏನಂತ ನೋಡೋದಾದರೆ ಗ್ರಾಹಕ ಸೇವೆಗಳು ಅಸೋಸಿಯೇಟ್ CSCA. ಸೊ ಈ ಒಂದು ಜಾಬ್ ಟೈಟಲಿಂದ ನಿಮಗೆ ವೇಕೆನ್ಸಿನ ಕರೆದಿದ್ದಾರೆ. ಇದಕ್ಕೆ ಏನೇನೆಲ್ಲ ರಿಕ್ವೈರ್ಮೆಂಟ್ಸ್ ಇದೆ ಮತ್ತು ನೀವು ಇದಕ್ಕೆ ಎಲಿಜಿಬಲ್ ಏನೇನು ಇರಬೇಕು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಇದನ್ನು ಅರ್ಜಿ ಸಲ್ಲಿಸೋದು ಆನ್ಲೈನಲ್ಲಿ ಇರುತ್ತೆ. ಹಾಗೆಯೇ ಆಲ್ ಇಂಡಿಯಾದಲ್ಲಿ ನೀವು ಭಾರತದ ವಿಮಾನ ನಿಲ್ದಾಣಗಳಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಸೊ ನಿಮಗೆ ಜಾಬ್ ಇರೋದು ವಿಮಾನ ನಿಲ್ದಾಣದಲ್ಲಿ ಕೆಲಸ ಇದೆ. ಇದಕ್ಕೆ ಮುಂದೆ ನೋಡೋದಾದರೆ ಸೊ ನಿಮ್ಮದು ಕ್ವಾಲಿಫಿಕೇಷನ್ ಏನಾಗಿರ್ಬೇಕಂತಂದರೆ ನಿಮ್ಮದು PUC ಆಗಿರಬೇಕಾಗುತ್ತೆ. ಯಾವುದೇ ಬೋರ್ಡ್ನಿಂದ ಆಗಿದ್ದರೂ ಕೂಡ ಪರವಾಗಿಲ್ಲ, ನಿಮ್ಮದು PUC ಮಿನಿಮಮ್ ಆಗಿರಬೇಕಾಗಿರುತ್ತೆ. ಆ್ಯಂಡ್ ಇದಕ್ಕೆ ನಿಮ್ಮದು ಏಜ್ ಲಿಮಿಟೇಷನ್ ನೋಡೋದಾದರೆ 18 ವರ್ಷ ಆಗಿರಬೇಕು. ಅದು ಜುಲೈ 1, 2025 ಒಳಗಡೆ ಆಗಿರಬೇಕು. ಆ್ಯಂಡ್ ಇದಕ್ಕೆ ಗರಿಷ್ಠ ವಯಸ್ಸು ಬಂದು 27 ವರ್ಷನಾದರೂ ಆಗಿರಬೇಕು ನಿಮಗೆ. ಸೊ ಇಷ್ಟು 18ರಿಂದ 27 ವರ್ಷದೊಳಗೆ ನಿಮಗೇನಾದರೂ ಏಜ್ ಆಗಿದ್ದರೆ ಈ ಒಂದು ಅಪ್ಲಿಕೇಶನ್ ಹಾಕ್ಬೋದು. ಅದು ಜುಲೈ 1ನೇ ತಾರೀಕಲ್ಲೇ ಆಗಿರಬೇಕು. ವಿಕಲಚೇತನ ಅಭ್ಯರ್ಥಿಗಳಿಗೆ ಈ ಹುದ್ದೆಗೆ ಅರ್ಜಿ ಸಲ್ಲಿಸಲು ಅವಕಾಶವಿಲ್ಲ. ಹ್ಯಾಂಡಿಕ್ಯಾಪ್ಟ್ ಯಾರ್ಯಾರೆಲ್ಲ ಇರ್ತಿರಲ್ವ ಅವರು ಯಾರು ಕೂಡ ಈ ಅಪ್ಲಿಕೇಶನ್ ಹಾಕಕ್ಕೆ ಹೋಗಬೇಡಿ. ಇದನ್ನು ಅವರು ಮೇನ್ ಆಗಿ ತಿಳಿಸಿದ್ದಾರೆ. ಸೊ ಇದಕ್ಕೆ ಸ್ಯಾಲ್ರಿ ಎಷ್ಟಿದೆ ಅಂತ ನೋಡೋದಾದರೆ 13,000 ರೂಪಾಯಿಂದ ಹಿಡಿದು 25,000 ರೂಪಾಯಿ ತನಕ ಇದೆ ನಿಮಗೆ ಸ್ಟಾರ್ಟಿಂಗ್ ಸ್ಯಾಲ್ರಿ. ಅರ್ಜಿ ಶುಲ್ಕ ನೋಡೋದಾದರೆ ಎಲ್ಲ ಅಭ್ಯರ್ಥಿಗಳಿಗೂ SC ST ಆಗಿರ್ಬೋದು, OBC ಯಾವುದೇ ಕ್ಯಾಟಗರಿಗೆ ಆದರೂ ಕೂಡ 400 ರೂಪಾಯಿ ಇದೆ. ಅದಕ್ಕೆ ವಿತ್ GSTನ ಕೂಡ ಇನ್ಕ್ಲೂಡ್ ಮಾಡಿದರೆ. ಹಾಗೇನೆ ಸೊ ನೀವು ಅಪ್ಲಿಕೇಶನ್ ಹಾಕಿದ ಮೇಲೆ ಅದಕ್ಕೆ ನಿಮಗೆ ಯಾವುದೇ ಥರದ ಅಮೌಂಟು ಮತ್ತು ಅವರು ರಿಟರ್ನ್ ಕೊಡಲ್ಲ ಅಂತ ಈ ಒಂದು ವಿಡಿಯೋ ಸೊ ಈ ಒಂದು ಡಾಕ್ಯುಮೆಂಟಲ್ಲಿ ಅವರು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ಆಯ್ಕೆ ವಿಧಾನ ಬಂದು ಒಂದು ಲಿಖಿತ ಪರೀಕ್ಷೆ ಇರುತ್ತೆ. ಆಫ್ಲೈನ್ ಅಥವಾ ಕಂಪ್ಯೂಟರ್ ಆಧಾರಿತ ಪರೀಕ್ಷೆ ಒಂದು ಎಕ್ಸಾಮ್ ಇರುತ್ತೆ ನಿಮಗೆ. ಆ್ಯಂಡ್ ನಿಮಗೆ ಆಫ್ಲೈನ್ ಅಥವಾ ಇಲ್ಲ ಕಂಪ್ಯೂಟ್ರಲ್ಲಿ ಒಂದು ಎಕ್ಸಾಮ್ ಇರುತ್ತೆ, ಅದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಪರೀಕ್ಷೆ ವಿಷಯಗಳಲ್ಲಿ ಒಳಗೊಂಡಿರುತ್ತವೆ, ಅಂದರೆ ನೀವು ಓದಿರೋಂಥ ಸಬ್ಜೆಕ್ಟ್ಗಳಿಗೆ ರಿಲೇಟೆಡ್ ಆಗಿರುತ್ತೆ. ನೀವು ಇದುವರೆಗೂ PUCಯಲ್ಲಿ ಏನೇನೆಲ್ಲ ಓದಿದ್ದೀರಾ ಅಪ್ ಟು 1 to PUC ತನಕ, ಸೊ ಅದರದ್ದು ಜನರಲ್ ನಾಲೆಜ್ ಕ್ವಶನನ್ನು ಕೇಳ್ತಾರೆ. ಸಾಮಾನ್ಯ ಬುದ್ಧಿ ಮತ್ತು ವಿವೇಕ 25 ಪ್ರಶ್ನೆ ಮತ್ತು 25 ಅಂಕ ಇರುತ್ತೆ. ಸಂಖ್ಯಾತ್ಮಕ ಶಕ್ತಿ ಮತ್ತು 25 ಅಂಕ, 25 ಪ್ರಶ್ನೆ ಮತ್ತು 25 ಅಂಕ. ಸಾಮಾನ್ಯ ಇಂಗ್ಲೀಷ್ 25 ಪ್ರಶ್ನೆ ಇರುತ್ತೆ, ಅದಕ್ಕೆ 25 ಅಂಕ. ಸಾಮಾನ್ಯ ಜ್ಞಾನ ಅಂದರೆ ಜನರಲ್ ನಾಲೆಜ್ 25 ಪ್ರಶ್ನೆ ಇರುತ್ತೆ, ಇದಕ್ಕೂ ಕೂಡ ಆ್ಯಂಡ್ 25 ಅಂಕ. ಟೋಟಲ್ ಆಗಿ ನಿಮಗೆ ಒಟ್ಟು 100 ಕ್ವಶನ್ಗಳಿರುತ್ತೆ, ಅದಕ್ಕೆ 100 ಅಂಕಗಳದ್ದು ಒಂದು ಎಕ್ಸಾಮ್ ಇರುತ್ತೆ. ಸೊ ಇದನ್ನು ನೀವು ಅಟೆಂಡ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ನೋಡೋದಾದರೆ ನಿಮಗೆ ಅರ್ಜಿ ವಿಧಾನ ಬಂದು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕಾಗುತ್ತೆ. www.navigationservice.com. ಸೊ ಈ ಒಂದು ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಹಾಗೆಯೇ ಈ ಒಂದು ಜಾಬ್ಗೆ ರಿಲೇಟೆಡ್ ಆಗಿರೋವಂಥ PDF ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಇದನ್ನು ಡೌನ್ಲೋಡ್ ಮಾಡ್ಕೋಬೋದು. ಆ್ಯಂಡ್ ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ನೋಡ್ಬೋದು ನೋಂದಣಿ ಅರ್ಜಿ ಭರ್ತಿ ಹಾಗೂ ಶುಲ್ಕ ಪಾವತಿ ಎಂದು 3 ಹಂತಗಳಲ್ಲಿ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಸೊ ನಿಮಗೆ ಟೋಟಲ್ 3 ಸ್ಟೆಪ್ಸ್ ಇರುತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ. ಎಲ್ಲ ದಾಖಲಾತಿಗಳು ಹಾಗೂ ಸ್ಕ್ಯಾನ್ ಮಾಡಿದ ಪಾಸ್ಪೋರ್ಟ್ ಮತ್ತು ಸಹಿ JPG ಫಾರ್ಮ್ಯಾಟ್ನಲ್ಲಿ ತಯಾರಿಸಬೇಕು. ಸೊ ನೀವು ಡಾಕ್ಯುಮೆಂಟ್ಸನ್ನ ಏನೇನೆಲ್ಲ ಕೊಡ್ತಿರಲ್ವ ಅದೆಲ್ಲ ಡಾಕ್ಯುಮೆಂಟ್ಸು ನಿಮಗೆ JPG ಫಾರ್ಮ್ಯಾಟಲ್ಲಿ ನೀವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ಬೇರೆ ಫಾರ್ಮ್ಯಾಟಲ್ಲಿ ಮಾಡಿದರೆ ನಿಮ್ಮ ಅಪ್ಲಿಕೇಶನ್ ರಿಜೆಕ್ಟ್ ಆಗುತ್ತೆ. ಸೊ ನೆಕ್ಸ್ಟ್ ನೋಡೋದಾದರೆ ನಿಮಗೆ ಇದು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿರೋದು ಯಾವಾಗ ಅಂದರೆ ಅರ್ಜಿ ಆರಂಭ ದಿನಾಂಕ 20 ಜನವರಿ 2025ಕ್ಕೆ ಇದು ಸ್ಟಾರ್ಟ್ ಆಗಿದೆ. ಬಟ್ ನನಗೆ ಇವಾಗ ಗೊತ್ತಾಗಿರೋದ್ರಿಂದ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ. ಸೊ ಅಂತಿಮ ದಿನಾಂಕ ಬಂದು ಜೂನ್ 30 ವರೆಗೂ ವಿಸ್ತರಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಜೂನ್ 30 ತನಕ ಕೂಡ ಇರುತ್ತೆ, ಅಷ್ಟರೊಳಗೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು.
ಪರೀಕ್ಷೆ ದಿನಾಂಕ ಶೀಘ್ರದಲ್ಲೇ ಪ್ರಕಟಿಸಲಾಗುತ್ತದೆ. ಸೊ ಅಂದರೆ ನಿಮಗೆ ಈ ಅಪ್ಲಿಕೇಶನ್ನ ಅವರು ಇವಾಗ ಬಿಟ್ಟಿದ್ದಾರೆ, ಬಟ್ ಎಕ್ಸಾಮ್ ಯಾವಾಗಂತ ಅವರು ಕನ್ಫರ್ಮ್ ಮಾಡಿಲ್ಲ. ಇನ್ ಕೇಸ್ ಏನಾದರೂ ಅವರು ಅಪ್ಡೇಟ್ ಬಿಟ್ಟರೆ ನಾನು ಚಾನಲಲ್ಲಿ ಹಾಕ್ತೀನಿ ಅಂತ ಹೇಳ್ತಾ, ಐ ಹೋಪ್ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ, ನಮ್ಮ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸ್ಗಳಿಗೆ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.